ಶ್ರೇಷ್ಠ ತತ್ವಜ್ಞಾನಿ ಇದ್ರು, ಬಹಳ ದೊಡ್ಡವರು, ಹೆಸರು ಬೇಡ. ಅವರು ಮದ್ರಾಸ್ದಾಗ ಕೊನೆಯ ಆಯುಷ್ಯವನ್ನ ಕಳೆದರು. ಪ್ರಚಂಡ ಭಾಷಣಕಾರರು, ಇಡೀ ಭಾರತ ದೇಶ ಅವರನ್ನು ಗೌರವಿಸಿತು ಅಂಥವರು. ಆದರೆ ಏನು ಮಾಡೋದು, ಕೊನೆ 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 ಕ್ಷಣಗಳಲ್ಲಿ ವೆರ್ ಈಸ್ ಮೈ ಹೌಸ್ ಅನ್ನೋರು, ನನ್ನ ಮನೆ ಎಲ್ಲದ ಅನ್ನೋರು. ಯಾವ ಪರಿಸ್ಥಿತಿಗಳು, ಅದು ಮುಪ್ಪು ಅಷ್ಟೆ, ಎಲ್ಲ ಮರೆತು ಹೋಗಿಬಿಡು. ಅದಕ್ಕೆ ಆತ ಹೇಳ್ತಾನೆ, ಏನದು ಜ್ಞಾನ ಅಂದ್ರೆ ಏನು? ವಾಟ್ ಈಸ್ ನಾಲೆಡ್ಜ್ ಬಟ್ ಗ್ರೀವಿಂಗ್ ಅಂಡ್ ಗ್ರಿಲಿಂಗ್. ಎಷ್ಟು ಚಂದ ಶಬ್ದ ಬಳಸ. ಏನದು? ತಾಪ ಕೊಡೋದು ಅಷ್ಟೇ, ಮತ್ತೇನು ಮಾಡೋದು? ಈ ಪುಸ್ತಕ ಓದು, ಆ ಪುಸ್ತಕ ಓದು. ಪುಸ್ತಕಕ್ಕೇನು ಕೊನೆಯದಾವ ಹೇಳಿ? ಇಲ್ಲಿಗೆ ಮುಗೀತು ಅಂತ ಎಲ್ಲಿದ? ನಾವು ಹಿಂಗೆ ಒಂದು ಓದೋದ್ರಾಗ 10 ಬರೆದಿರ್ತಾರ. ಅವ್ರ ತಲೆಯಾಗ ಬೇಡತ್ತ ಅವ್ರ ಪುಸ್ತಕದಾಗ ಹಾಕ್ತಾರೆ. ಆ ಬೇಡತ್ತ ಹಾಕಿದ ಪುಸ್ತಕದಾಗೆ ನಮ್ಮ ತಲೆ ಹಾಕೋತೇವೆ. ಅದು ಮೆದಳಂತದ, ಹಾಕಬೇಡ. ಹೆಂಗಾಗ್ತದ? ಈಗೆಲ್ಲ ನಮ್ಮ ಡಬ್ಬಿಗಳಿಲ್ಲೇನು ತುಂಬ್ಯಾವ, ಚೆಲ್ತಾವ ಹೊರಗೆ. ಹಂಗ ಎಲ್ಲೇನು ಎಲ್ಲಿ ತೆಗದಾರೇನು ಡಬ್ಬಿ? ಹಂಗ ಅದ ಊರು ತುಂಬ ನೋಡಿ ಬರ್ರಿ. ಹೊರಗೂ ಅಟ್ಟ ಅದಾವ, ಒಳಗೂ ಅಷ್ಟ ಕಸ. ಹಂಗ ನಾವು ಬೇಕಾದದ್ದು ತುಂಬಿಕೊಂಡೇವಿ, ಬೇಡಾದದ್ದು ತುಂಬಿಕೊಂಡೇವಿ. ವಿ ಮೇ ಲಿವ್ ವಿದೌಟ್ ನಾಲೆಡ್ಜ್. ವಾಟ್ ಈಸ್ ದ ನಾಲೆಡ್ಜ್ ಬಟ್ ಗ್ರಿಲಿಂಗ್ ಅಂಡ್ ಗ್ರೀವಿಂಗ್. ಆ ಬಳಿಕೆ ಎರಡನೇದೊಂದು ಸುಂದರ ಮಾತು ಹೇಳಿದ, ವಿ ಮೇ ಲಿವ್ ವಿದೌಟ್ ಹೋಪ್. ವಾಟ್ ಈಸ್ ಹೋಪ್? ವಾಟ್ ಈಸ್ ಹೋಪ್ ಬಟ್ ಡ್ರೀಮಿಂಗ್, ಡಿಸೇವಿಂಗ್. ಡ್ರೀಮಿಂಗ್ ಅಂಡ್ ಡಿಸೇವಿಂಗ್. ಏನ ಕನಸ ಇದು ನಾವಂತೇವಲ್ಲ, ಇರಬೇಕು ಒಂದಿಷ್ಟು. ಮುಂದೆ ನಾವು ಏನಾಗ್ತೇವೆ ಅನ್ನೋದು ಇರಬೇಕು. ಮುಂದೆ ಏನಾಗ್ತೇವೆ ಇರಬೇಕನ್ನೋದ್ರ ಅವಶ್ಯಕತೆ ಏನದ ಅಂತ ಆ ಮನುಷ್ಯ ಕೇಳ್ತಾನೆ. ಮುಂದಿನ ಕನಸು ಅವು ಏನದಾವಲ್ಲ, ಆಸಕ್ತಿಗಳು, ಅವೆಲ್ಲ ಸುಮ್ಮನೆ ನಿಮ್ಮ ಕನಸುಗಳು. ಒಬ್ಬನಿಗೆ ಕನಸು ಬಿತ್ತು ಈ ಗುಡ್ಡ ಏರಬೇಕು ಅಂತ, ಅಷ್ಟೇ. ಅವ ಒಬ್ಬನೇ, ಯಾರ್ಯಾರಿಗೆ ಕನಸು ಬಿದ್ದಿರಲಿಲ್ಲ ಅವ ಒಬ್ಬಗ ಬಿದ್ದಿತ್ತು. ಏರ್ದ ಜಗತ್ನಾಗ ಮೊದಲನೇದಾಗಿ ಮ್ಯಾಲ ನಿಂತ. ಅವ ಅಂದ, ನನ್ನ ಜೀವನದ ಕನಸು ಮುಗೀತು. ತೆಳಗಿಳಿದ, ಅವನದೊಂದು ಕನಸ ಗುಡ್ಡ ಏರೋದು ಅಷ್ಟೇ. ಗುಡ್ಡ